ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನ, ಅದರ ಒಳ ಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭವಾಗಿದೆ. ರೈತರ ಗಲಾಟೆಯ ನಡುವೆ, ವಿವಿಧ ಬೇಡಿಕೆಗಳ ನಡುವೆ ಈಗಾಗಲೇ 95 ಸಂಘಟನೆಗಳು ಈ ಒಂದು 10 ದಿನಗಳ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥ ನಡುವೆ ಒಂದು ವಿಶೇಷ ಸುದ್ದಿ ಮತ್ತೆ ಸದ್ದು ಮಾಡ್ತಾ ಇದೆ. ಅದು ಮತ್ತೆ ಕೋಮು ರಾಜಕಾರಣವನ್ನ ಹುಟ್ಟುಹಾಕುತ್ತಾ, ಕೋಮು ದಳ್ಳುರಿಯನ್ನ ಹುಟ್ಟುಹಾಕುತ್ತಾ, ಪರಸ್ಪರ ಈ ರಾಜಕೀಯ ಪಕ್ಷಗಳ ನಡುವಿನ ಹಗ್ಗಜಗ್ಗಾಟಕ್ಕೆ, ಆರೋಪ ಪ್ರತ್ಯಾರೋಪಕ್ಕೆ ಈಡಾಗುತ್ತಾ ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಎದ್ದು ನಿಂತಿದೆ. ಹಾಗಾದರೆ ಆ ವಿಷಯ ಯಾವುದು, ವಿಚಾರ ಯಾವುದು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿದ್ದರೆ ಅದಕ್ಕೆ ಉತ್ತರ ಟಿಪ್ಪು ಸುಲ್ತಾನ್ ಅನ್ನುವಂಥದ್ದು ಅಲ್ವಾ? ನೋಡಿ, ಟಿಪ್ಪು ಸುಲ್ತಾನ್ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ಕೆಲವರಿಗೆ ಮೈ ರೋಮಾಂಚನ ಆಗುತ್ತೆ, ಕೆಲವರಿಗೆ ಮೈ ಉರಿ ಉರಿ ಆಗುತ್ತೆ. ಪರಿಸ್ಥಿತಿ ಇದು. ಕರ್ನಾಟಕದ ಕನ್ನಡಿಗರ ಈ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಕಳೆದ 250 ವರ್ಷಗಳಿಂದ ರಾಜ್ಯವನ್ನ, ಮೈಸೂರು ರಾಜ್ಯವನ್ನ ಬ್ರಿಟಿಷರ ಅಧಿಕಾರದಿಂದ, ಬ್ರಿಟಿಷರ ದಬ್ಬಾಳಿಕೆಯಿಂದ ತಪ್ಪಿಸಲಿಕ್ಕೆ ತನ್ನ ಮಕ್ಕಳನ್ನು ಒತ್ತೆ ಇಟ್ಟು ಯುದ್ಧ ರಂಗದಲ್ಲೇ ಪ್ರಾಣ ತ್ಯಜಿಸಿದ ಭಾರತದ ಏಕೈಕ ರಾಜ ಆಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಇವತ್ತು ದೇಶ ವಿರೋಧಿಯಾಗಿದ್ದಾನೆ, ರಾಜ್ಯ ವಿರೋಧಿಯಾಗಿದ್ದಾನೆ, ಮತ ವಿರೋಧಿಯಾಗಿದ್ದಾನೆ, ಧರ್ಮ ವಿರೋಧಿಯಾಗಿದ್ದಾನೆ. ಅದು ಅವರವರ ಒಂದು ಕೆಂಗಣ್ಣಿಗೆ, ಅವರವರ ದೃಷ್ಟಿಕೋನಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಓಕೆ, 200 ವರ್ಷಗಳ ಕಾಲ ಈ ದೇಶದ ಅನಭಿಷಿಕ್ತ ರಾಜ, ಮಹಾನ್ ದೇಶ ಪ್ರೇಮಿಯಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಕೇವಲ 2-3 ದಶಕಗಳಿಂದ ದೇಶದ್ರೋಹಿಯಾಗಿಬಿಟ್ಟಿದ್ದಾನೆ. ಬಿಜೆಪಿಯವರ ಚಿತಾವಣೆಯೋ ಅಥವಾ ಟಿಪ್ಪು ಬಗೆಗಿನ ನೈಜ ಸಂಗತಿಗಳೋ, ಅವಶ್ಯಕವಾಗಿರ್ತಕ್ಕಂಥ ಅನವಶ್ಯಕವಾಗಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಹೊರಗೆ ತಂದಿರತಕ್ಕಂಥ ಅವರ ಮನಸ್ಥಿತಿಯ ಹುನ್ನಾರವೋ ಇವತ್ತು ಟಿಪ್ಪು ಸುಲ್ತಾನ್ ದೇಶದ್ರೋಹಿಯಾಗಿದ್ದಾನೆ. ಓಕೆ, ಬನ್ನಿ ಹಾಗಾದ್ರೆ ಈ ಅಧಿವೇಶನದಲ್ಲಿ ಏನಾಗ್ತಾ ಇದೆ? ಈ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರ್ ಟಿಪ್ಪು ಜಯಂತಿಯನ್ನ ಮತ್ತೆ ಆಚರಣೆ ಮಾಡಲಿಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಸಭಾಧ್ಯಕ್ಷರಿಗೆ ಸ್ಪೀಕರ್ ಅವರಿಗೆ ಟಿಪ್ಪು ಜಯಂತಿಯನ್ನು ಪುನರಾರಂಭಿಸುವಂತೆ ಕೋರಿ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಈ ಕುರಿತಂತೆ ಅದು ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಸಭಾಧ್ಯಕ್ಷರು ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವಕಾಶವನ್ನು ಕೊಟ್ಟರೆ. ಓಕೆ, ಇದರ ಹಿಂದಿನ ಮುಂದಿನ ರಾಜಕಾರಣ ಅಥವಾ ಹುನ್ನಾರ ಏನು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿದೆ. ಈಗಾಗಲೇ ತನ್ನ ಅಪ್ರತಿಮ ಸಾಹಸ ಶೌರ್ಯಗಳಿಂದ ತನ್ನವರೇ ಆಗಿರ್ತಕ್ಕಂಥ ಮೀರ್ ಸಾದಿಕ್ ಮತ್ತು ಪೂರ್ಣಯ್ಯ ಇಬ್ಬರ ದೇಶದ್ರೋಹದಿಂದ, ಒಳಗಿನ ಸಂಚಿನಿಂದ ನಾನು ಇಬ್ಬರ ಹೆಸರನ್ನು ತೆಗೆದುಕೊಳ್ತಾ ಇದ್ದೇನೆ. ಇಬ್ಬರು 2 ಮತಗಳನ್ನು ಪ್ರತಿನಿಧಿಸುವಂಥವರು ಮೀರ್ ಸಾದಿಕ್ ಮತ್ತು ಪೂರ್ಣಯ್ಯ. ಟಿಪ್ಪುವಿನ ಅವನತಿ ಆಯಿತು, ಇತಿಹಾಸಗಳಲ್ಲಿ ಕಂಡುಬರುತ್ತೆ, ಕೇಳಬರುತ್ತೆ. ಹಾಗಾಗಿ ಈ ಒಂದು ಪರಿಸ್ಥಿತಿ ಮತ್ತೆ ಕೋಮು ಸಂಘರ್ಷಕ್ಕೆ ಈಡಾಗುತ್ತಾ ಅನ್ನುವಂಥದ್ದು. ಟಿಪ್ಪು ಜಯಂತಿಯನ್ನ ಈಗಾಗಲೇ ಅದು ಆಚರಿಸ್ಕೊಂಡು ಬರಲಾಗ್ತಾ ಇತ್ತು. ಬಿಜೆಪಿಯವರು ದೊಡ್ಡ ಮಟ್ಟದ ಆಕ್ಷೇಪಣೆಯನ್ನು ಎತ್ತಿದ್ರು, ಅವರ ಸರ್ಕಾರದಲ್ಲಿ ಅದನ್ನು ರಿಜೆಕ್ಟ್ ಮಾಡಿದ್ರು, ಅದನ್ನು ತಿರಸ್ಕರಿಸಿದ್ರು. ಆಮೇಲೆ ಸಿದ್ದರಾಮಯ್ಯ ಬಂದರು, ಸಿದ್ದರಾಮಯ್ಯ ಟಿಪ್ಪು ಪರವಾಗಿ ಮಾತನಾಡಿದ್ರು. ಸಿದ್ದರಾಮಯ್ಯನವ್ರನ್ನ ಕೊನೆಗೆ ಎಂತಹ ಆರೋಪಕ್ಕೆ ಬಿಜೆಪಿಗರು ಈಡು ಮಾಡಿದ್ರು ಅಂದರೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಕೆಲವು ನಾಯಕರು ಸಿದ್ದರಾಮಯ್ಯನವರನ್ನ ಸಿದ್ದರಾಮುಲ್ಲಾ ಖಾನ್ ಅನ್ನುವಂಥ ಕರೆಯೋಷ್ಟರ ಮಟ್ಟಕ್ಕೆ ಹೋದ್ರು. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಬ್ಬ ಸಿದ್ದರಾಮಯ್ಯನವರು ಹೇಳಿದ್ರು ಖಡಾಖಂಡಿತವಾಗಿ ನಾನೊಬ್ಬ ಹೆಮ್ಮೆಯ ಹಿಂದೂ ಅನ್ನುವಂಥದ್ದು. ಅವರಿಗೆ ಧರ್ಮ ಬದಲಾವಣೆ ಮಾಡುವಂಥ, ನಾಮಸೂಚಕವನ್ನು ಬದಲಾವಣೆ ಮಾಡುವಂಥ ಕೆಲಸಕ್ಕೂ ಕೂಡ ಕೆಲವು ಮತಿಹೀನ, ಬುದ್ಧಿಹೀನ, ಬೌದ್ಧಿಕ ದಿವಾಳಿತನ ತೋರಿರ್ತಕ್ಕಂಥ ಕೆಲವು ರಾಜಕಾರಣಿಗಳು ಮಾಡಿದರು. ಇದೇ ಪರಿಸ್ಥಿತಿಯನ್ನ ಉಲ್ಟಾ ಹೇಳಿದ್ರೆ ಅದು ಬೇರೆ ಕಥೆ ಆಗುತ್ತೆ. ಓಕೆ, ಈಗ ಟಿಪ್ಪು ಜಯಂತಿ ಆಚರಣೆಗೆ ರಾಜ್ಯ ಸರ್ಕಾರ ಅಥವಾ ಸ್ಪೀಕರ್ ಅವರು ಅವಕಾಶ ಮಾಡಿಕೊಡ್ತಾರಾ? ಸದನದಲ್ಲಿ ಈ ಕುರಿತಂಥ ಚರ್ಚೆಗಳು ನಡೆಯುತ್ತಾ ಅನ್ನುವಂಥದ್ದು ಪ್ರಶ್ನೆ ಎದ್ದು ನಿಂತಿದೆ. ಅದು ಸದನಕ್ಕೆ ಬಿಟ್ಟಿರ್ತಕ್ಕಂಥದ್ದು, ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಸ್ಪೀಕರ್ ಅವಕಾಶ ಕೊಟ್ಟು ಚರ್ಚೆಗೆ ಜಯಂತಿಗೂ ಕೂಡ ಒಪ್ಕೊಂಡ್ರೆ ಬಿಜೆಪಿ ಹೆಂಗೂ ತನ್ನ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಯಾಕಂದರೆ ಈಗಾಗಲೇ 225 ವರ್ಷಗಳಲ್ಲಿ ಇಲ್ಲದೆ ಇರತಕ್ಕಂಥ ನ್ಯೂನತೆಗಳನ್ನು ಈಗೊಂದು 15-20 ವರ್ಷದಲ್ಲಿ ಬಿಜೆಪಿಯವರು ಇಟ್ಕೊಂಡು ಕೂತಿದ್ದಾರೆ. ಓಕೆ, ರಾಜಕೀಯವಾಗಿ, ರಾಜಕಾರಣವಾಗಿ ಕೋಮು ರಾಜಕಾರಣವನ್ನು, ಕೋಮು ಸಂಘರ್ಷವನ್ನೇ ಮಾಡ್ತಾ ಬರ್ತಾ ಇರ್ತಕ್ಕಂಥ ಬಿಜೆಪಿ ನಾಯಕರಿಗೆ ಇದು ಟಿಪ್ಪುವಿನ ಇಶ್ಯೂ ದೊಡ್ಡದೇನಲ್ಲ. ಇದರ ಜೊತೆಗೆ ಕಾಂಗ್ರೆಸ್ನವರು ಕೂಡ ಇದನ್ನ ಬೇರೆ ರೀತಿ ಬಳಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಈಗಾಗಲೇ JDS ತಟಸ್ಥವಾಗಿರುತ್ತೆ ಕಣ್ರಿ. ಯಾಕಂದರೆ JDS ಇರೋವಂಥದ್ದೇ ಹೆಚ್ಚಿನ ಭಾಗ ಓಲ್ಡ್ ಮೈಸೂರು ಭಾಗದಲ್ಲಿ. ಅವರು ಟಿಪ್ಪು ಬಗ್ಗೆ ನೆಗೆಟಿವ್ ಹೇಳಲ್ಲ, ಪಾಸಿಟಿವ್ ಹೇಳಲ್ಲ, ಯಥಾಸ್ಥಿತಿ ಮುಂದುವರಿಸ್ಕೊಂಡು ಹೋಗ್ತಾರಷ್ಟೇ ಅವರು. ಈಗ ಸದ್ಯಕ್ಕೆ ಒಂಚೂರು ಬಿಜೆಪಿ ಜೊತೆ ಸೇರ್ಕೊಂಡಿರೋದ್ರಿಂದ ಬಿಜೆಪಿಯ ನಿಲುವುಗಳಿಗೆ JDSನವರು ಕೂಡ ಜೈ ಜೈ ಅನ್ಬೋದೇ ಹೊರತು ಆ ಮಟ್ಟದ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಲಾರರು.
ಎಸ್ ವೀಕ್ಷಕರೇ, ಹಾಗಾದ್ರೆ ಟಿಪ್ಪು ಜಯಂತಿ ಈಗ ಯಾಕೆ ಮತ್ತೆ ಬಂತು, ಚರ್ಚೆಗೆ ಬರ್ತಾ ಇದೆ ಅನ್ನುವಂಥದ್ದೇ ರಾಜಕಾರಣ. ಅದರ ಒಳಸುಳಿವುಗಳನ್ನ ಹೇಳ್ತೇನೆ. ಮೊದಲನೇದಾಗಿ ಈಗಾಗಲೇ ಬಿಜೆಪಿಯ ಘಟಾನುಘಟಿ ನಾಯಕರು ಏನ್ ಮಾಡಿದ್ರು, ಅದರಲ್ಲೂ ಪ್ರಮುಖವಾಗಿ BS ಯಡಿಯೂರಪ್ಪ, ಪ್ರತಿಪಕ್ಷದ ನಾಯಕರಾಗಿರತಕ್ಕಂಥ ಸಾಮ್ರಾಟ್ ಅಶೋಕ್ ರವರು, ಅದರ ನಂತರ ಈಗ ಹಿಂದೂ ಹುಲಿ ಅಂತಾನೆ ಕರೆಸ್ಕೊಳ್ಳುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ರು, ಬಿಜೆಪಿಯ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರು, ನಮ್ಮ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಇವರೆಲ್ಲರೂ ಕೂಡ ಇವತ್ತು ಟಿಪ್ಪುವನ್ನ ವಿರೋಧಿಸ್ತಾ ಇದ್ದಾರೆ. ಆದರೆ ನೀವು ಗಮನದಲ್ಲಿಡಬೇಕು, ಈ ರಾಜ್ಯದ ಪ್ರಜ್ಞಾವಂತ ಮತದಾರರು, ಮುಸಲ್ಮಾನರು ಅಂತ ಹೇಳ್ತಿಲ್ಲ, ಎಲ್ಲ ಧರ್ಮದ ಪ್ರಜ್ಞಾವಂತ ಮತದಾರರು ಒಂದು ವಿಚಾರವನ್ನ ಗಮನಿಸಬೇಕು. ಇದೇ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್, BS ಯಡಿಯೂರಪ್ಪ, ಅಶೋಕ್, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ಬಸವರಾಜ ಬೊಮ್ಮಾಯಿ, ಈ ಥರದ ಅನೇಕ ನಾಯಕರು ಟಿಪ್ಪು ಜಯಂತಿಯನ್ನು ಆಚರಿಸಿ ಟಿಪ್ಪುವಿನ ಪೇಟವನ್ನು ತಲೆಯ ಮೇಲೆ ಇಟ್ಟುಕೊಂಡು ಟಿಪ್ಪುವಿನ ಖಡ್ಗವನ್ನು ಕೈಯಲ್ಲಿ ಹಿಡಿದು ನಾವು ಅಲ್ಪಸಂಖ್ಯಾತರ ಪರ ಅನ್ನುವಂಥ ಘೋಷಣೆಗಳನ್ನು ಕೂಗಿದ, ಒಂದು ಸುಳ್ಳೆ ಆ ರೀತಿ ಅಭಿಮಾನವನ್ನು ಬಿಂಬಿಸಿದ ಹಲವಾರು ಪೋಸ್ಟ್ಗಳು, ಫೋಟೋಗಳು ಇವತ್ತಿಗೂ ನಿಮಗೆ ನೆಟ್ಟಿನಲ್ಲಿ ಸಿಗ್ತವೆ. ಅಂದರೆ ರಾಜಕಾರಣಿಗಳ ಈ ಒಂದು ಬಣ್ಣ ಬದಲಾಯಿಸುವಿಕೆ ಇದೆಯಲ್ಲ, ಸಮಯಕ್ಕೆ ತಕ್ಕನಾಗೆ ಅವರು ಬಣ್ಣ ಬದಲಾಯಿಸುವ ಗೋಸುಂಬೆತನ ಇದೆಯಲ್ಲ, ಅದು ನಿಮಗೆ ಅರ್ಥ ಆಗಬೇಕು. ಇದು ಮೊದಲ ಹಂತ. ಎರಡನೇ ಹಂತ ಏನು, ಬಿಜೆಪಿ ಅಂತೂ ಅಪೋಸ್ ಮಾಡುತ್ತೆ. ಈಗ ಇರ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಟಿಪ್ಪು ಜಯಂತಿಯನ್ನು ಈಗ ಯಾಕೆ ತರಲಾಯಿತು ಅನ್ನುವಂಥದ್ದು. ಕಾಂಗ್ರೆಸ್ನವರೇನು ತುಂಬ ಸಾಚಾಗಳು ಅಥವಾ ತೀರಾ ಟಿಪ್ಪುವಿನ ಪ್ರೇಮಿಗಳು ಅಂತ ಹೇಳುವಂಥದ್ದಲ್ಲ. ಸಿದ್ದರಾಮಯ್ಯನವರ ವಿಚಾರವನ್ನು ಒಂದು ಸೈಡಿಗೆ ಇಡೋಣ. ಅವ್ರು ಯಾವತ್ತೂ ಟಿಪ್ಪು ವಿರೋಧವಾಗಿ ಮಾತನಾಡಿಲ್ಲ. ಈ ಪ್ರತಿಪಕ್ಷಗಳು ಅವ್ರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆದ್ರು ಕೂಡ ಕುಗ್ಗದೆ ಜಗ್ಗದೆ ಬಗ್ಗದೆ ಟಿಪ್ಪುವಿನ ಪರವಾದ ನಿಲುವನ್ನು ಅವ್ರು ಯಾವತ್ತೂ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಸೈಡಿಗೆ ಬಿಡೋಣ. ಆದರೆ ಈ ಅಧಿವೇಶನದಲ್ಲಿ ಯಾಕೆ ಟಿಪ್ಪು ಜಯಂತಿ ಪ್ರಸ್ತಾಪಕ್ಕೆ ಬರ್ತಾ ಇದೆ? ಆ ರಾಜಕಾರಣ ಏನು ಗೊತ್ತಾ, ಈಗ ಹೆಂಗೂ ಈಗಾಗಲೇ ಕಳೆದ 2 ತಿಂಗಳಿನಿಂದ ರೈತರ ಹೋರಾಟ ಆಗ್ತಾ ಇದೆ. ಇವತ್ತು 20,000 ಜನ ರೈತರ ಹೋರಾಟ ಮಾಡ್ತಿದ್ದಾರೆ. ಸುಮಾರು 95 ಸಂಘಟನೆಗಳು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಕುರ್ಚಿ ಕಿತ್ತಾಟದಲ್ಲಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ. ಒಂದು ರೀತಿ ಸಾಮಾಜಿಕ ವರ್ಚಸ್ಸು ಸಾರ್ವಜನಿಕರಲ್ಲೇ ಒಂದು ರೀತಿಯ ಒಂದು ಬೇಸರವನ್ನು ಹುಟ್ಟು ಹಾಕಿಬಿಟ್ಟಿದೆ. ಇದೇನಪ್ಪ ಬಹುಮತ ಕೊಟ್ಟರು ಹಿಂಗೆ ಕಿತ್ತಾಡ್ಕೊಳ್ತಿದ್ದಾರಲ್ಲ ಅನ್ನೋಂಥದ್ದು. ಈ ಹಂತದಲ್ಲಿ ಇಶ್ಯೂವನ್ನು, ಅಂದರೆ ಈ ಜನ ವಿರೋಧವನ್ನು ಅಥವಾ ಜನರ ಗಮನವನ್ನು ಬೇರೆಡೆಗೆ ಸೆಳಿಬೇಕಲ್ವಾ? ಅದಕ್ಕಾಗಿ ಈ ತರಹದ ವಿಚಾರಗಳನ್ನು ತರಲಾಗ್ತಾ ಇದೆ ಅನ್ನುವಂಥ ಒಂದು ಮಾತು ಕೂಡ ನಾವು ಅಲ್ಲಗಳೆಯೋ ಹಾಗಿಲ್ಲ. ಕಾಂಗ್ರೆಸ್ ಪಕ್ಷ ಮಾಡಿದ್ದೆಲ್ಲ ಸರಿ ಅಂತಂದಲ್ಲ, ಅದು ಮಾಡುವಂಥದ್ದು ಈಗ ಇಶ್ಯೂವನ್ನು ಡೈವರ್ಟ್ ಮಾಡಲಿಕ್ಕೆ, ಕುರ್ಚಿ ಹಗ್ಗ ಜಗ್ಗಾಟದ ಇಶ್ಯೂವನ್ನು ಡೈವರ್ಟ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಾರ ಪಕ್ಷ ಪ್ರಯತ್ನಿಸ್ತಾ ಇದೆ ಅನ್ನುವಂಥ ಮಾತು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಇದೇ ಹಂತದಲ್ಲಿ ಇದು ಒಂದು ವೇಳೆ ಕಾಂಗ್ರೆಸ್ ಈ ಇಶ್ಯೂವನ್ನು ಡೈವರ್ಟ್ ಮಾಡಲಿಕ್ಕೆ ತಂದರೆ BJP ಮತ್ತು JDSನವರು ಇದನ್ನು ತಮ್ಮ ಅಸ್ತ್ರವಾಗಿ ಬಳಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇವೆ ಅಲ್ವಾ? ಹಾಗಾಗಿ ಫೋಕಸ್ TV ಹೇಳುವಂಥ ಒಂದು ಸ್ಪಷ್ಟ ನಿಲುವು ಏನು ಗೊತ್ತಾ ನೋಡ್ರಿ, BJPಯವರೇ, ಕಾಂಗ್ರೆಸ್ನವರೇ, JDSನವರೇ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ಇವತ್ತು ಏನು ಪ್ರಸ್ತಾಪ ಮಾಡಲಿದ್ದಕ್ಕೆ ಹೊರಟಿದ್ದೀರಾ, ವಿಜಯಾನಂದ ಕಾಶಪ್ಪನವರೇ, ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಟಿಪ್ಪು ಸುಲ್ತಾನನಿಗೆ ನಿಮ್ಮ ಅವಶ್ಯಕತೆ ಇಲ್ಲ. ಟಿಪ್ಪುವಿನ ಖ್ಯಾತಿಗೆ, ಟಿಪ್ಪುವಿನ ಧೈರ್ಯಕ್ಕೆ ನೈಜ ಮೈಸೂರು ಹುಲಿ, ಪೇಪರ್ ಹುಲಿ ಅಲ್ಲ, ಯಾಕಂದರೆ ಪೇಪರ್ ಹುಲಿಗಳು ಭಾಳ ಮಾತಾಡ್ತಾರೆ. ನೈಜ ಮೈಸೂರು ಹುಲಿ ಟಿಪ್ಪು ಸುಲ್ತಾನನಿಗೆ, ಅವನ ಒಂದು ತ್ಯಾಗಕ್ಕೆ, ಬಲಿದಾನಕ್ಕೆ ನಿಮ್ಮ ಅವಶ್ಯಕತೆ, ವಿಜಯಾನಂದ ಕಾಶಪ್ಪನವರವರ ಅವಶ್ಯಕತೆ, ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ, JDS ಪಕ್ಷದ ಅವಶ್ಯಕತೆ, BJPದು ಹೇಳಲ್ಲ, ಯಾಕಂದ್ರೆ ಈಗಾಗಲೇ ಅವರು ವಿರೋಧಿಗಳಾಗಿದ್ದಾರೆ. ಬೇಕಾಗಿಲ್ಲ. ಟಿಪ್ಪು ಈಗಾಗಲೇ ಅಜರಾಮರವಾಗಿರ್ತಕ್ಕಂಥದ್ದು. ಯಾಕೆ ಬೇಕಾಗಿಲ್ಲ ಅನ್ನೋಂಥ ಮಾತು ಹೇಳ್ತಿದ್ದೀನಿ. ಇದ್ರ ಜೊತೆಗೆ ಟಿಪ್ಪುವಿನ ಇಶ್ಯೂವನ್ನು